ನಿಜವಾಗ್ಲೂ ಆ ಸಮಸ್ಯೆಗಳ ನಿವಾರಣೆಗೆ ಪಣ ಕೊಟ್ಟಿದ್ರೆ ಖಂಡಿತವಾಗಿ ಇವತ್ತು ನಮ್ಮ ದೇಶ ಅಮೆರಿಕ ನಾವು ಏನು ಹೇಳ್ತೀವಿ, ಜಪಾನ್ ಏನು ಹೇಳ್ತೀವಿ, ಚೀನಾ ದೇಶ ಏನು ಹೇಳ್ತೀವಿ, ಆ ಸಾಲಿನಲ್ಲಿ ಅಭಿವೃದ್ಧಿ ಹತ್ತ ಹೋಗ್ತಿತ್ತು. ಆದರೆ ಇವತ್ತು ಹೆಂಗಾಗಿದೆ ಅಂದರೆ ಈ ಸಮಸ್ಯೆಗಳನ್ನು ಭರವಸೆಗಳಾಗಿಬಿಟ್ಟು ಇನ್ನು 50 ವರ್ಷ ಚುನಾವಣಾ ಭಾಷೆಗಳು ಕೇಳಿದಾಗ ನೀವು ಬರೀ ಭರವಸೆಗಳೇ, ಈಡೇರಿಸಿದ್ವಿ ಅಥವಾ ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಯಾವ ವ್ಯಕ್ತಿಯೂ ಸಹ ಧೈರ್ಯವಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳಿ. ಹೀಗಾಗಿ ಚೇತನ್ ಅವರು ಇವತ್ತು ನಮ್ಮ ನಡುವೆ ಬಹಳ ಮೌಲಿಕವಾದಂತಹ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಹೆಂಗೆ ಈ ದೇಶವನ್ನು ಅಭಿವೃದ್ಧಿಯನ್ನು ತಗೊಂಡು ಹೋಗ್ಬೋದು ಮತ್ತು ಯಾವ ಸಮಸ್ಯೆಗಳ ನಮ್ಮನ್ನು ಬಾಧಿಸ್ತಿದೆ ಅವನ್ನ ನಿವಾರಣೆ ಮಾಡೋಕ್ಕೆ ಅಂತಹ ನಾಯಕತ್ವ ಬೇಕು ನಮಗೆ. ಮತ್ತೆ ನಮ್ಮಿಂದ ಯಾಕೆ ಸಾಧ್ಯ ಆಗಲ್ಲ, ನಾವು ಕೇವಲ ಓಟ್ ಹಾಕೋ ಮೆಷಿನ್ಗಳಾಗಿದ್ದೀವಿ. ಓಟ್ ಹಾಕಿ ಮತ್ತೆ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀವಿ. ಮತ್ತೆ ನಾವು ಅವ್ರನ್ನ ಪ್ರಶ್ನೆ ಮಾಡೋಣ ಅಥವಾ ಇದು ಮಾಡೋಣ, ಯಾವುದೇ ಸಮಸ್ಯೆಗಳ ಕಡೆ ಗಮನ ಹರಿಸೋಣ. ಅದರಲ್ಲೂ ಈ ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಬಂತು, ಸೋಷಿಯಲ್ ಮೀಡಿಯಾ ಭಾಳ ಪವರ್ಫುಲ್ ಇದೆ. ಅದರ ದುರಂತ ಏನಾಗಿದೆ ಅಂದರೆ ಇವತ್ತು ಯುವ ಜನಾಂಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಮನರಂಜನೆ ಅಂತ ವಿಚಾರಗಳಿಗೆ ಕೊಟ್ಟು ಟೈಮ್ ಪಾಸ್ ಮಾಡ್ತಾರೆ. ಈ ಸಮಾಜದ ಬಗ್ಗೆ ಕಳಕಳಿ ಕಡಿಮೆ ಆಗಿದೆ. ಮತ್ತು ಅಲ್ಲಿ ಬರ್ತಕ್ಕಂಥ ವಿಚಾರಗಳೇ ಒಂದು ಸತ್ಯ ತಿಳ್ಕೊಂಡು ಅದಿ ತಪ್ಪುವಂಥ ನಿಟ್ಟಿನಲ್ಲಿ ಯುವ ಸಮಾಜ ಹೋಗ್ತಾ ಇದೆ. ಈ ಎಲ್ಲರೂ ಒಂದು ಕಡೆ ತಂದು ವೈಜ್ಞಾನಿಕ ಚಿಂತನೆ ಮತ್ತು ಬಸವಾದಿ ಶರಣರ ವಿಚಾರಗಳು ಮತ್ತು ಸಮಾಜ ಪರಿವರ್ತನಕಾರಿ ವಿಚಾರಗಳು, ಅಂಬೇಡ್ಕರ್, ಪೆರಿಯಾರ್ ಇಂಥವರ ಒಂದು ಆಶಯದಲ್ಲಿ ಯಾವುದೇ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಇದು ಅವು ನಮಗೆ ಪ್ರಶ್ನೆ ಕಾಡ್ತಾ ಇದ್ರು. ಅದಕ್ಕೆ ಉತ್ತರ ನಮಗೀಗಾಗಲೇ ಚೇತನ್ ಸರ್ ಹೇಳಿದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಯುವ ಸಮುದಾಯ ಜೊತೆಗೆ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಸಂಘಟನೆ ಇದೆ ಸರ್. ನಾನು ಪವರ್ಫುಲ್ ವ್ಯಕ್ತಿಗಳು ನಾವು ಯಾವುದು ಜಾಸ್ತಿ ಇಂಟಿಮೇಟ್ ಮಾಡಿಲ್ಲ, ಇಲ್ಲದ್ರೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ನಾವು ಕಡಿಮೆ ಇದರಲ್ಲಿ ಕೆಲವರಿಗೆ ಭಾಳ ಪವರ್ಫುಲ್ವಾಗಿ ಮತ್ತು ಒಂದೊಂದು ಸಂಘಟನೆಯಲ್ಲಿ ವ್ಯಕ್ತಿಯುತವಾಗಿ ನಾವು ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಸಮಾಜಗಳು ಎಲ್ಲ ಈಗ ನಿರಂತರವಾಗಿ ಸಮಾಜ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕಡೆಗೆ ಬಹಳಷ್ಟು ಬೆಂಬಲ ಕೊಟ್ಟು ಬಂದಿದ್ದೀರಿ. ನಮ್ಗೆ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ